ಬೆಂಗಳೂರಿನಲ್ಲಿ ಒಂದು ಕೇಸ್ ಆಯಿತು. ನಿಜಕ್ಕೂ ಈ ಸೈಬರ್ ವಂಚಕರು ಯಾವ ರೀತಿ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಈಗ ನಿನ್ನೆ ನಡೆದಂಥ ಒಂದು ಘಟನೆ. ನಾವು ಇಲ್ಲಿವರೆಗೆ ನೋಡ್ತಾ ಇದ್ವಿ, ಈ ಡಿಜಿಟಲ್ ಅರೆಸ್ಟ್ ನೋಡ್ತಾ ಇದ್ವಿ, ಅಥವಾ ಅನ್ನೋ ನಂಬರಿಂದ ಕರೆ ಮಾಡೋದು, OTP ಹೇಳಿ ಅನ್ನೋದು, ನಮ್ಮ ಅಕೌಂಟ್ನಲ್ಲಿ ದುಡ್ಡನ್ನು ಎಗರಿಸೋದು ನೋಡ್ತಾ ಇದ್ವಿ. ನೋಡಿ, ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ, ಹೀಗೂ ವಂಚನೆ ಮಾಡ್ತಿದ್ದಾರಾ ಅನ್ನೋದು ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಏನದು? ಮೊಬೈಲ್ ಗಿಫ್ಟ್ ಬಂತು, 2 ಕೋಟಿ ಹೋಯಿತು. ಭಾಳ ಹುಷಾರಾಗಿರಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾರಾದರೂ ಒಂದು ಫೋನ್ ಮಾಡ್ತಾರೆ ನಿಮಗೆ, ಅನ್ನೋ ನಂಬರ್, ಯಾವುದೋ ಒಂದು ಬ್ಯಾಂಕು, ನಿಮಗೊಂದು ಫೋನ್ ಬಂದಿದೆ, ನಿಮಗೊಂದು ಫೋನ್ ಗಿಫ್ಟ್ ಬಂದಿದೆ ಅಂತ ಹೇಳ್ತಾರೆ. ನಿಮಗವಾಗ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಥರ ಆಗುತ್ತೆ. ಫೋನ್ ಬರ್ತಾರೆ ಅಲ್ಲರಿ, ಯಾರಾದರೂ ಫ್ರೀ ಫೋನ್ ಕೊಡ್ತಾರಾ ಸುಮ್ಮನೆ? ಅಲ್ಲ, ಟೆಕ್ಕಿ ಅಂತ ಇವನು ಮೋಸಕ್ಕೊಳಗಾಗಿದ್ದಾನೆ. 2 ಕೋಟಿ 80 ಲಕ್ಷ ಹಣ ಹೋಗಿರೋದು. ಒಂದು ಫೋನ್ ಬಂತು, ನಿಮ್ಗೊಂದು ಹೊಸ ಫೋನ್ ಬಂದಿದೆ, ಹೋಗಿ ಸಿಮ್ ಖರೀದಿ ಮಾಡಿ, ನೀವು ಅದನ್ನು ಆ್ಯಕ್ಟಿವೇಟ್ ಮಾಡಿ, ಅದಕ್ಕೆ ಹಾಕಿ, ನಿಮಗೆ ಫ್ರೀ ಕ್ರೆಡಿಟ್ ಕಾರ್ಡ್ ಬಂದಿದೆ ಅಂಥೇಳಿ. ಇವನೇನು ಮಾಡ್ತಾನೆ, ಸಿಮ್ ಖರೀದಿ ಮಾಡ್ಕೊಂಡು ಬಂದ, ಫೋನ್ ತೊಗೊಂಡ, 8,000 ರೂಪಾಯಿ ಮೊಬೈಲ್, ಅದು ಸಿಮ್ ಹಾಕಿಬಿಟ್ಟ, ಆ್ಯಕ್ಟಿವೇಟ್ ಆಯಿತು. ಅವರು ಆಲ್ರೆಡಿ ಕಳ್ರಿದಾರಲ್ವ, ಮೊಬೈಲ್ ಕಳಿಸಿದಂಥವ್ರು ಕೆಲವೊಂದಿಷ್ಟು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿದರು, ಸೆಟ್ಟಿಂಗ್ ಮಾಡಿದರು, ಎಲ್ಲ ಇನ್ಸ್ಟಾಲ್ ಮಾಡಿದ್ರು ಅವರು. ಇವನು ಆ್ಯಕ್ಟಿವ್ ಮಾಡ್ತಾ ಇದ್ದಂತೆ, ಸಿಮ್ ಹಾಕ್ತಾ ಇದ್ದಂತೆ ಏನಾಗುತ್ತೆ ಹೇಳಿ, ಇವನು ಎಲ್ಲ ಪರ್ಮಿಷನ್ ಗ್ರಾಂಟೆಡ್ ಅಂತ ಕೊಡ್ತಾನೆ, ಮೇಲಿಗೆ ಅಡ್ರೆಸ್ ಎಲ್ಲ. ಇವನು ಮಾಡುವಂಥ ಪ್ರತಿಯೊಂದು ಕೂಡ, ಇವನ ಅಕೌಂಟು, ಇಮೇಲ್ ಎಲ್ಲ ಸೈಬರ್ ವಂಚಕರು ಏನೋ ಮೊಬೈಲ್ ಕಳಿಸಿದ್ರು, ಅವರ ಮೊಬೈಲ್ನಲ್ಲಿ ಎಲ್ಲವೂ ಕೂಡ ಡಾಟಾ ಸಂಗ್ರಹ ಆಯಿತು. ಅದಾದಮೇಲೆ ಏನಾಯಿತು, ಸಹಜವಾಗಿ ಅದೆಲ್ಲವೂ ಕೂಡ ಡಾಟಾ ಬಿಟ್ಕೊಡೋದ್ರಿಂದ ಅವನ OTP ಆಗಿರ್ಬೋದು, ಅವನ ಅಕೌಂಟ್ ನಂಬರ್ ಆಗಿರ್ಬೋದು, ಎಲ್ಲ ಕೂಡ ಅವ್ರಿಗೆ ಸಿಕ್ತು. ಅದಾದಮೇಲೆ ಹಂತವಾಗಿ 2.5 ಕೋಟಿಗಿಂತ ಹೆಚ್ಚು ಹಣ ಲಪಟಾಯಿಸಿದ್ದಾರೆ ಇವರು, FD ಹಣ. ಪಾಪ ನಮ್ಗೆ ಆಮೇಲೆ ಅನುಮಾನ ಬಂದು ಬ್ಯಾಂಕು ಚೆಕ್ ಮಾಡ್ತಾನೆ, ಆಮೇಲೆ ಇಲ್ಲ, ನಾನು ಸೈಬರ್ ವಂಚನೆಗೆ ಒಳಗಾಗಿದ್ದೀನಿ ಅಂತೇಳಿ. ಈಗ ವೈಟ್ಫೀಲ್ಡ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಾಗಾಗಿ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು. ಪೊಲೀಸರು ಸಾಕಷ್ಟು ಅರಿವು ಮೂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಪರಿಚಿತ ಕರೆಗಳನ್ನು ರಿಸೀವ್ ಮಾಡಲೇಬೇಡಿ, OTP ಹೇಳಲೇಬೇಡಿ. ಆ ಬ್ಯಾಂಕು, ಈ ಬ್ಯಾಂಕು ನಿಮಗೆ ಗಿಫ್ಟ್ ಬಂದಿದೆ, ವೋಚರ್ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಂಬೇಡಿ. ಪೊಲೀಸರ ಗಮನಕ್ಕೆ ತನ್ನಿ, ಯಾಕಂದರೆ ನಿಮಗೂ ಕೂಡ ಈ ವಂಚಕರು ಟೋಪಿ ಹಾಕೋ ಸಾಧ್ಯತೆಗಳು ಇದ್ದಾವೆ.